ನಾವೆಲ್ಲಿದ್ದೀವಿ ಗೊತ್ತಾ ಇವತ್ತು ಯಾವ ರೋಡು ಅಂತ ಅಂದ್ಕೊಂಡ್ರ ಹೇಳ್ತೀನಿ ರೀ ಯಾವ ಸಮಸ್ಯೆ ಏನು ಅಂತ. ಮೈಸೂರು ರಸ್ತೆಯ ರಾಮೋಹಳ್ಳಿ ರೈಲ್ವೆ ಕೆಲಸೇತುವೆ ಕಾಮಗಾರಿ ನಡೆಯುತ್ತಿರುವುದರಿಂದ ಸುತ್ತಮುತ್ತಲ ಬಡಾವಣೆ ನಿವಾಸಿಗಳಿಗೆ ಸಾಕಷ್ಟು ತೊಂದರೆ ಉಂಟಾಗುತ್ತಿದೆ. ವಾಹನ ಸವಾರರು ಸುತ್ತಿ ಹಾಕಿಕೊಂಡು ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ರೈಲ್ವೆ ಗೇಟ್ ರಸ್ತೆ ಬಂದಾಗಿರುವುದರಿಂದ ಮೈಸೂರು ರಸ್ತೆಯಿಂದ ಬರುವ ವಾಹನಗಳು ಚಲ್ಗಟ್ಟ, ವಿನಾಯಕನಗರ ಮೂಲಕ ಭೀಮನಕುಪ್ಪೆ ಮೂಲಕ ಬಂದು ಆಗಬೇಕು. 5 ಕಿಲೋಮೀಟರ್ ಕ್ರಮಿಸಲು ಸುಮಾರು 40 ನಿಮಿಷ ತೆಗೆದುಕೊಳ್ಳಬೇಕಂತ ಪರಿಸ್ಥಿತಿ ಬಂದಿದೆ. ಬೆಳಿಗ್ಗೆ ಮತ್ತು ಸಂಜೆ ದಟ್ಟಣೆ ಅವಧಿಯಲ್ಲಂತೂ ವಾಹನಗಳು ಸಾಲುಗಟ್ಟಿ ನಿಲ್ಲುತ್ತವೆ. ಇದರಿಂದಾಗಿ ವಾಹನ ಸವಾರರು ಸಂಕಷ್ಟ ಅನುಭವಿಸುವುದು ತಪ್ಪಿಲ್ಲ. ಹೌದು, ಮೈಸೂರು ರಸ್ತೆಯ ರಾಮೋಹಳ್ಳಿ ರೈಲ್ವೆ ಕೆಲಸೇತುವೆ ಕಾಮಗಾರಿಗಾಗಿ ರಸ್ತೆ ಬಂದ್ ಮಾಡಿರೋ ಪರಿಣಾಮ ವಾಹನ ಸವಾರರು 5-6 ಕಿಲೋಮೀಟರ್ ಸುತ್ತು ಹಾಕಿಕೊಂಡು ಸಂಚರಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ರೈಲ್ವೆ ಗೇಟ್ ರಸ್ತೆ ಬಂದಾಗಿರುವುದರಿಂದ ಮೈಸೂರು ರಸ್ತೆಯಿಂದ ಬರುವ ವಾಹನಗಳು ಚಲ್ಗಟ್ಟ ಮೂಲಕ ಭೀಮನಕುಪ್ಪೆ ಮಾರ್ಗವಾಗಿ ವಿನಾಯಕನಗರ, ರಾಮವಳ್ಳಿ, ಕೇತೋಹಳ್ಳಿ, ದೊಡ್ಡಾಲ್ದಮರ, ಚುಂಚನಕುಪ್ಪೆ, ಚಂದ್ರಪ್ಪ ಸರ್ಕಲ್ ತಲುಪಬೇಕಾಗಿದೆ. ಆದರೆ ಈ ಪರ್ಯಾಯ ರಸ್ತೆ ಸಂಪೂರ್ಣ ಗುಂಡಿಮಯವಾಗಿದ್ದು 5-6 ಕಿಲೋಮೀಟರ್ ಕ್ರಮಿಸಲು ಸುಮಾರು 1 ತಾಸು ಬೇಕಾಗಿದೆ. ದೊಡ್ಡ ಗಾತ್ರದ ಟ್ರಕ್ಗಳು ಸಾಗುವಾಗ ಇತರೆ ವಾಹನಗಳಿಗೆ ಮುಂದೆ ಸಾಗಲು ಸಾಧ್ಯವಾಗುವುದಿಲ್ಲ. ಕಿಲೋಮೀಟರ್ ಗಟ್ಟಲೆ ವಾಹನಗಳು ಸಾಲುಗಟ್ಟಿ ನಿಲ್ಲುತ್ತವೆ. ಆ ರೈಲ್ವೆ ಪ್ಯಾರಲ್ ರೈಲ್ವೆ ಬ್ರಿಡ್ಜು ಕೆಲಸ ಸ್ಟಾರ್ಟ್ ಮಾಡಿದ್ಮೇಲೆ ತುಂಬ ನರಕ ಆಗ್ಬಿಟ್ಟಿದೆ ಸರ್. ಇಲ್ಲೆಲ್ಲ ತುಂಬ ಡಸ್ಟು. ಇಲ್ಲಿ ಟಾರ್ ರೋಡ್ ಕೂಡ ಮಾಡಲಿಲ್ಲ. ಒಂದು ದಿನಕ್ಕೆ 1000 ಟಿಪ್ಪರ್ಗಳು ಓಡಾಡ್ತವೆ. ಬರೀ ಡಸ್ಟು, ಜಲ್ಲಿ, ಬರೀ ಇದೆ ಬೋರ್ಡ್ರಸ್ಸು, ಬರೀ ಕ್ರಷರ್ಗಳಿಂದ ಇಲ್ಲಿ ಕ್ರಷರ್ ಇದೆ, ಮುಂದೆ ಎಲ್ಲೋ ಕ್ರಷರ್ ಇದೆ ಅಂತ ಅಲ್ಲಿಂದ 1000 ಟಿಪ್ಪರ್ಗಳು ಓಡ್ತವೆ. ಹೆವಿ ಧೂಳು ಸರ್. ಇಲ್ಲಿ ಬದುಕು ಜೀವನ ಜನಗಳಿಗೆ ನರಕ ಆಗ್ಬಿಟ್ಟಿದೆ. ಈ ರೋಡ್ನ 2 ಸಲ ಡಿಗ್ ಮಾಡಿದ್ದಾರೆ. ಅದೇನು ಜಲ್ಲಿ ಹಾಕಿದರೆ ಡಾಂಬರ್ ಹಾಕಿಲ್ಲ. ಅಟ್ಲೀಸ್ಟ್ ಈ ರೋಡ್ನ ರೆಡಿ ಮಾಡಿಬಿಟ್ಟು ಮುಂದೆ ಆ ಬ್ರಿಡ್ಜ್ ಕೆಲಸ ಮಾಡ್ಬೋದಾಗಿತ್ತು. ಮತ್ತು ನಮ್ಮ ಗೇರ್ಪಳಿಕೆ ಬಸ್ಸು ಅಂತಿಲ್ಲ. ಯಾವುದೋ ಒಂದು ಬಸ್ ಮನೆ ಪೂಜೆ ಆಯಿತು. ಅದು ಎಷ್ಟೊತ್ತು ಬರುತ್ತೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಬಸ್ಗೂ ತೊಂದರೆ, ಗೇರ್ಪಳಿಕೆ ಮತ್ತು ಫ್ಯಾಕ್ಟ್ರಿ ಎಂಪ್ಲಾಯೀಸ್ಗಳು ಬೆಳಗ್ಗೆ ಸಾಯಂಕಾಲ ಹೊತ್ತು ನೀವು 5 ಗಂಟೆ ಮೇಲೆ ಬಂದರೆ ಗೊತ್ತಾಗ್ತಿಲ್ಲ ಎಷ್ಟು ಜನ ಓಡಾಡ್ತಾರೆ ಅಂತ. ಈಗ ಇವತ್ತಿಂದ ಬೋರ್ಡ್ ಬೇರೆ ಹಾಕಿದ್ದಾರೆ ಜನ ಓಡಾಡಬಾರ್ದು ಅಂತ. ಅದೇನಕ್ಕಂತ ಗೊತ್ತಿಲ್ಲ. ಒಂಚೂರು ಒಟ್ಟಿನಲ್ಲಿ ಓಡಾಡೋರಿಗೆ ಮಾತ್ರ ಹಿಂಸೆ ಆಗುತ್ತೆ. ಒಟ್ಟಿನಲ್ಲಿ ಎಂಪ್ಲಾಯೀಸು, ಸ್ಕೂಲ್ ಮಕ್ಕಳು, ಕಾಲೇಜ್ ಮಕ್ಕಳೆಲ್ಲ ಇದೇ ರೋಡ್ ಓಡಾಡೋದು. ಇನ್ನು ಶಾಲಾ ಕಾಲೇಜಿಗೆ ತೆರಳುವ ವಿದ್ಯಾರ್ಥಿಗಳು ಹಾಗೂ ಉದ್ಯೋಗಗಳು ನಿಗದಿತ ಸಮಯಕ್ಕೆ ತಲುಪಲು ಸಾಧ್ಯವಾಗುತ್ತಿಲ್ಲ. ಸರಿಯಾದ ಬಸ್ ವ್ಯವಸ್ಥೆ ಇಲ್ಲದೆ ಸಾರ್ವಜನಿಕರು ಪರದಾಡ್ತಿದ್ದಾರೆ. ಇಲ್ಲಿ ಬಸ್ ಪ್ರಾಬ್ಲಮ್ಮು. ಬರೋದಕ್ಕೆ 2 ಅವರ್ ಆಗುತ್ತೆ, ಹೋಗೋದಕ್ಕೆ 2 ಅವರ್ ಆಗುತ್ತೆ. ತುಂಬ ನಡ್ಕೊಂಡೋಗಿ ಬರಬೇಕು. ಅದೇ ಪ್ರಾಬ್ಲಮ್. ನಮಗೆ ಬಸ್ ಬೇಕು ಬೇಗ. ಇದು ಒಂದು 8-9 ತಿಂಗಳಿಂದ ನಡೀತಾ ಇದೆ. ಚಲ್ಲಘಟ್ಟ ರೋಡು ಆ ಕಡೆಯಿಂದ ಬರ್ತೀವಿ. ಅದನ್ನು ತುಂಬ ದೂರ ಆಗುತ್ತೆ ನಮಗೆ. ಈಗಾಗಲೇ ಕೆಲವರು ವಾಹನ ನಿಯಂತ್ರಣ ತಪ್ಪಿ ಬಿದ್ದು ಗಾಯಗೊಂಡಿರುವ ಘಟನೆಗಳು ನಡೆದಿವೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಇದು ತುಂಬ ಖುಷಿದ ವಿಷಯ. ಏನು ರೈಲ್ವೇಸ್ 10 ವರ್ಷ ಆದಮೇಲೆ ಅಂಡರ್ ಪಾಸ್ ಮಾಡ್ತಾ ಇದ್ದಾರೆ. ಈಗ ಏನಾಗ್ತಾ ಇದೆ, ಅವರು ಅಂಡರ್ ಪಾಸ್ನಲ್ಲಿ ಕಾಂಕ್ರೀಟ್ ಬಾಕ್ಸಸ್ಸು ಬರೀ 14 ಅಡಿ ಅಗಲ ಮಾಡಿದ್ದಾರೆ. ಅದರಿಂದ ಏನಾಗುತ್ತೆ, ಒಂದು ಟ್ರಕ್ ಒಳಗಡೆ ಹೋದರೆ ಬೇರೆ ಯಾರೋ ಕೆಳಗಡೆಯಿಂದ ಹೋದರೆ ಪ್ರತಿ ದಿವಸ ಇಲ್ಲಿ ಆಕ್ಸಿಡೆಂಟ್ ಆಗ್ತಾನೆ ಇರುತ್ತೆ. ಸೊ ಅದಕ್ಕೆ ನಾನು ಎಲ್ಲ ಕರೆಸಿದ್ದೀವಿ PWD ಅವ್ರನ್ನ, KIDB, ಪೊಲೀಸ್ ಡಿಪಾರ್ಟ್ಮೆಂಟು, ಆಮೇಲೆ ರೈಲ್ವೇಸ್ ಅವ್ರದ್ದು ಜಾಯಿಂಟ್ ಮೀಟಿಂಗು ಮಾಡಿಸಿದ್ದೀವಿ. ಈಗ ಮೊನ್ನೆ ಡಿವಿಷನಲ್ ಇಂಜಿನಿಯರ್ ಜೊತೆಗೆ ಮೀಟಿಂಗ್ ಆಗುವಾಗ ಸೈಟ್ನಲ್ಲಿ ಅವ್ರು ಹೇಳ್ತಾ ಇದ್ದರು ಫುಟ್ ಓವರ್ ಬ್ರಿಡ್ಜ್ ಮಾಡಿಸ್ತೀವಿ ಅಂತ. ಬಟ್ ಈಗ ಅದು ಒಂದು ನಾನು ನೋಡ್ತಾ ಇದ್ದೀವಿ, ಯಾವುದು ಡಿಪಾರ್ಟ್ಮೆಂಟಲ್ ಕೋಆರ್ಡಿನೇಷನ್ ಏನೂ ಇಲ್ಲ. PWD ಬೇರೆ ಮಾತಾಡ್ತಾನೆ, ರೈಲ್ವೇಸ್ ಬೇರೆ ಮಾತಾಡ್ತಾರೆ. ಇಬ್ಬರು ಕೂತ್ಕೊಂಡು ಯಾವುದು ಕೆಲಸ ಒಟ್ಟಿಗೆ ಮಾಡ್ತಾ ಇಲ್ಲ. ಕಲ್ಲು, ಜಲ್ಲಿ, ಮರಳು, ಎಂಸ್ಯಾಂಡ್ ಮತ್ತು ಸಾಗುವ ಟಿಪ್ಪರ್ ಲಾರಿಗಳು ಸಂಚಾರ ವ್ಯವಸ್ಥೆಯನ್ನು ಮತ್ತಷ್ಟು ಹದಗೆಡಿಸಿವೆ. ಗೊಲ್ಲಳ್ಳಿ, ಕುರುಬರಪಾಳ್ಯ ಹಾಗೂ ಇತರ ಕಡೆಯ ಕಲ್ಲುಗಣಿಯಿಂದ ಬರುವ ಟಿಪ್ಪರ್ ಲಾರಿಗಳು ಈ ಹಿಂದೆ ಗೇರುಪಾಳ್ಯ ರೈಲ್ವೆ ಗೇಟ್ ಮೂಲಕ ಮೈಸೂರು ರಸ್ತೆ ಸೇರುತ್ತಿದ್ದವು. ಒಟ್ಟಾರೆ ರೈಲ್ವೆ ಕೆಲಸೇತುವೆ ಕಾಮಗಾರಿ ಅಗತ್ಯವಿದ್ದರೂ ಸರಿಯಾದ ಪರ್ಯಾಯ ರಸ್ತೆ ವ್ಯವಸ್ಥೆ ಇಲ್ಲದೆ ಸಾರ್ವಜನಿಕರು ಸಂಕಷ್ಟ ಅನುಭವಿಸುವಂತಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರ ಕ್ರಮ ಕೈಗೊಂಡು ರಸ್ತೆ ದುರಸ್ತಿ ಹಾಗೂ ಸರಿಯಾದ ಸಾರಿಗೆ ವ್ಯವಸ್ಥೆ ಕಲ್ಪಿಸಬೇಕೆಂಬುದು ಸಾರ್ವಜನಿಕರ ಆಗ್ರಹ.